ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 17/4/2024. ಈ ದಿನದ ರಾಶಿಯ ಚಿಂತನೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಅಷ್ಟೊಂದು ಸಮಾಧಾನ ಆಗದೇ ಇರುವಂತಹ ಫಲ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಏನು ಜೀವನೋಪಾಯಕ್ಕೆ ಬೇಕು ಅಷ್ಟು ಆದಾಯದ ಫಲಗಳು ಹೇಳುವಂಥದ್ದು ಖಂಡಿತ ಇರ್ತದೆ. ಸಾಂಸಾರಿಕ ಜೀವನದಲ್ಲಿ ತಾವು ಅಂದುಕೊಂಡಂತಹ ಸ್ಥಿತಿಯ ಫಲಗಳು ಕಂಡುಬರ್ತಾ ಇಲ್ಲ. ಕಾನೂನಾತ್ಮಕವಾಗಿ ಒಂದಷ್ಟು ಸಮಸ್ಯೆಗಳು ಹೇಳುವಂಥದ್ದು ಇರ್ತದೆ. ಇನ್ನು ಅನಿರೀಕ್ಷಿತವಾದಂತಹ ಸಂಪತ್ತಿನ ವ್ಯಯದ ಫಲವೂ ಕೂಡ ತಮ್ಮ ಪಾಲಿಗಿರ್ತದೆ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೋಸೇವೆಯನ್ನು ಮಾಡಿ, ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಚೆನ್ನಾಗಿರ್ತದೆ, ಆದರೆ ಅದಕ್ಕೆ ಸರಿಯಾದ ಫಲಗಳು ಹೇಳುವಂಥದ್ದು ಇರುವುದಿಲ್ಲ. ಹಣಕಾಸು ಬದುಕಿಗೆ ಏನು ಬೇಕು ಅದಕ್ಕೇನು ಕೊರತೆ ಆಗುವುದಿಲ್ಲ. ಸಾಂಸಾರಿಕವಾದಂತಹ ಜೀವನದಲ್ಲಿ ಒಂದು ರೀತಿಯ ತೃಪ್ತಿಯ ಫಲ ಹೇಳುವಂಥದ್ದು ಉಂಟು. ಕೌಟುಂಬಿಕವಾದಂತಹ ಬದುಕಿನಲ್ಲಿಯೂ ಕೂಡ ಒಂದು ರೀತಿಯ ತೃಪ್ತಿಯ ಫಲ ಹೇಳುವಂಥದ್ದುಂಟು. ಆರೋಗ್ಯ ವಿಷಯದಲ್ಲಿ ಯಾವುದೇ ತೊಂದರೆಗಳು ಗೋಚರಕ್ಕೆ ಬರ್ತಾ ಇಲ್ಲ. ಹೊಸ ಚಿಂತನೆಗಳು ಹೇಳುವಂಥದ್ದು ಈ ಸಂದರ್ಭದಲ್ಲಿ ಸರ್ವಥಾ ಸಲ್ಲದು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದುರ್ಗೆಯ ಸನ್ನಿಧಾನದಲ್ಲಿ ಒಂದಷ್ಟು ಅಲಂಕಾರ ದ್ರವ್ಯಗಳು, ನೈವೇದ್ಯ ದ್ರವ್ಯಗಳನ್ನು ದಾನ ಮಾಡಿ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ, ದಾಂಪತ್ಯ ಚೆನ್ನಾಗಿರ್ತದೆ, ಕೆಲಸ ಕಾರ್ಯವೂ ಕೂಡ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವೂ ಚೆನ್ನಾಗಿರ್ತದೆ. ಆದರೆ ಬಂದದ್ದು ಉಳಿಯುವ ಸ್ಥಿತಿಯಲ್ಲಿ ಇರುವುದಿಲ್ಲ. ವ್ಯಯ ಜಾಸ್ತಿ ಇರುವಂತಹ ಯೋಗಗಳು ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಇನ್ನು ಆರೋಗ್ಯ ಸಂಬಂಧವಾದಂಥ ಸ್ವಲ್ಪ ಕಸಿವಿಸಿಗಳು, ಮಾನಸಿಕವಾದಂಥ ಒಂದಷ್ಟು ದುಗುಡಗಳು ಹೇಳುವಂಥದ್ದು ನಿಮ್ಮೊಳಗೆ ಇರುವಂತಹ ಯೋಗ ಫಲಗಳು. ಒಂದಷ್ಟು ತಿರುಗಾಟದ ಪ್ರಸಂಗಗಳು ಕೂಡ ತಮ್ಮ ಪಾಲಿಗೆ, ತಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ವೃತ್ತಿಯ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ, ಬದಲಾವಣೆ ಮಾಡಲಿಕ್ಕೆಲ್ಲ ಹೋಗಬೇಡಿ. ವಸ್ತುಸ್ಥಿತಿಯಲ್ಲಿ ಏನಿದೆಯೋ ಅದನ್ನು ಮುಂದುವರಿಸಿಕೊಂಡು ಹೋಗುವುದರ ಬಗ್ಗಷ್ಟೇ ಯೋಚನೆಯನ್ನು ಮಾಡುವಂಥದ್ದು ಸೂಕ್ತ. ವಿದ್ಯಾರ್ಥಿಗಳಿಗೆ ಶುಭ ಫಲ ಹೇಳುವಂಥದ್ದು ಉಂಟು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ನರಸಿಂಹದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆ ಕೊಡಿ. ಇದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ವೃತ್ತಿ ಸಂಬಂಧವಾದಂತಹ ಒತ್ತಡಗಳು ಬಹುತೇಕ, ಆದರೆ ಅದನ್ನು ಸಮರ್ಥವಾಗಿ ನಿರ್ವಹಣೆಯನ್ನು ಮಾಡುವಲ್ಲಿ ವಿಫಲಗಳನ್ನು ಹೊಂದುವಂಥ ಯೋಗ ಫಲಗಳು ಕಂಡುಬರ್ತಾ ಇದ್ದಾವೆ. ಹಣಕಾಸಿನ ಒಂದಷ್ಟು ಏನು ಅಡಚಣೆ ಹೇಳುವಂಥದ್ದು ಕೂಡ ತಮ್ಮ ಪಾಲಿಗೆ ಇರ್ತದೆ. ದಾಂಪತ್ಯದಲ್ಲಿ ಅಷ್ಟೊಂದು ತೃಪ್ತಿಯ ಸ್ಥಿತಿ ಹೇಳುವಂಥದ್ದು ಇರುವುದಿಲ್ಲ. ಕೌಟುಂಬಿಕ ಜೀವನ ವಿಷಯವಾಗಿ ತೊಂದರೆಗಳು, ಅಪಕೀರ್ತಿಗಳು, ಅಪವಾದಗಳು, ಇಂತಹ ಸಂದರ್ಭಗಳು ಬಹುತೇಕ ಸದ್ಯೋ ಭವಿಷ್ಯತ್ತಿನಲ್ಲಿ ಆಗಲಿಕ್ಕಿದೆ. ಅದರ ಬಗ್ಗೆ ಸ್ವಲ್ಪ ಇನ್ನಷ್ಟು ಕಾಳಜಿ ವಹಿಸುವಂಥದ್ದು ಅವಶ್ಯಕ. ತಮ್ಮ ಎಚ್ಚರಿಕೆಯ ಹೆಜ್ಜೆಗಳಿಂದ ಇಂತಹ ವಿಷಯಗಳಲ್ಲಿ ಅತ್ಯಂತ ಸೇಫ್ ಝೋನ್ ಕಡೆಯಲ್ಲಿ ಜರ್ನಿ ಮಾಡಲಿಕ್ಕೆ ಅವಕಾಶ ಆಗುತ್ತದೆ. ಕಾನೂನಿನ ತೊಂದರೆ ಇದೆಲ್ಲವೂ ಕೂಡ ತಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ಆಂಜನೇಯ ದೇವರಿಗೆ ಜೇನುತುಪ್ಪದ ಅಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಚೆನ್ನಾಗಿರ್ತದೆ, ದಾಂಪತ್ಯ ಸೌಖ್ಯ ಉಂಟು, ಹಣಕಾಸಿನ ಆದಾಯವೂ ಕೂಡ ಚೆನ್ನಾಗಿರ್ತದೆ. ಹೊಸ ಯೋಚನೆಗಳಿಗೆ ಶುಭ ಕಾಲವಾಗಿ ಕಂಡು ಬರ್ತಾ ಇದೆ. ಏನಾದರೂ ಯೋಚನೆಗಳನ್ನು ಇಟ್ಟುಕೊಂಡದ್ದಿದ್ದರೆ, ಜೀವನದ ಯಶಸ್ಸಿನ ದೃಷ್ಟಿಕೋನದ ಯೋಜನೆಗಳಿದ್ದರೆ ಅದಕ್ಕೆ ಫಲಗಳುಂಟು. ಕೌಟುಂಬಿಕ ಜೀವನದಲ್ಲಿಯೂ ತೃಪ್ತಿ ಇದೆ, ಮಕ್ಕಳಿಂದಲೂ ತೃಪ್ತಿ ಇದೆ. ಸ್ವಲ್ಪ ವರ್ಕ್ ಪ್ರೆಷರ್ ಹೇಳುವಂಥದ್ದು ತಮ್ಮ ಪಾಲಿಗೆ ಜಾಸ್ತಿ ಉಂಟು. ಕಾನೂನಿಗೆ ಸಂಬಂಧಪಟ್ಟಂಥ ತೊಂದರೆಗಳಲ್ಲಿ ಸ್ವಲ್ಪ ಜಾಗರೂಕತೆ ಹೆಜ್ಜೆಯನ್ನು ಇಡಬೇಕಾದಂಥ ಅಗತ್ಯ ಇದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರಿಗೆ ರುದ್ರಾಭಿಷೇಕ ಸೇವೆಯನ್ನು ಒಂದಷ್ಟು ಮಾಡಿಸುವಂಥ ಕೆಲಸವನ್ನು ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಆರ್ಥಿಕತೆಯ ವ್ಯಯ, ಆರೋಗ್ಯದ ವ್ಯಯ,
ಮಾನಸಿಕವಾದಂಥ ನೆಮ್ಮದಿಯ ವ್ಯಯ ಫಲಗಳು ಹೇಳುವಂಥದ್ದು ಜಾಸ್ತಿಯಾಗಿ ತಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ವೃತ್ತಿಯ ಬದಲಾವಣೆ ಮಾಡಬೇಡಿ. ಹಣಕಾಸಿನ ನಿರ್ವಹಣೆ ಅತ್ಯಂತ ಜಾಗ್ರತೆಯಿಂದ ಮಾಡಿ. ಮಾನಸಿಕವಾಗಿ ಧೈರ್ಯಸ್ಥೈರ್ಯವನ್ನು ಅಧಿಕವಾಗಿ ತಂದುಕೊಳ್ಳಿ. ಕೌಟುಂಬಿಕ ಜೀವನದಲ್ಲಿ ಒಂದು ಹಂತದ ತೃಪ್ತಿ ಉಂಟು. ದಾಂಪತ್ಯದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನ. ಹೊಸ ಚಿಂತನೆಗಳೆಲ್ಲ ಬೇಡ. ಸೊ ತಾವುಗಳು ನರಸಿಂಹದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ಕರ್ಮದಲ್ಲಿ ಚೇತರಿಕೆ ಉಂಟು, ಆರ್ಥಿಕತೆಯಲ್ಲಿಯೂ ಚೇತರಿಕೆ ಉಂಟು, ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು, ಕಲಾತ್ಮಕವಾದಂತಹ ಕ್ರೀಡಾತ್ಮಕವಾದಂತಹ ಕೃಷಿಗೆ ಸಂಬಂಧಪಟ್ಟ ಬದುಕುಗಳಲ್ಲಿ ಒಳ್ಳೆಯ ಫಲ ಹೇಳುವಂಥದ್ದು ತಮ್ಮ ಪಾಲಿಗೆ ಇರ್ತದೆ. ಸದ್ಯೋ ಭವಿಷ್ಯತ್ತಿನಲ್ಲಿ ಒಂದಷ್ಟು ಧನಾತ್ಮಕವಾದಂತಹ ಬದಲಾವಣೆಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಇದ್ದೇ ಇರುತ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದೇವಿಯ ಸನ್ನಿಧಿಯಲ್ಲಿ ನೈವೇದ್ಯಕ್ಕೆ ಸಂಬಂಧಪಟ್ಟಂಥ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಚೇತರಿಕೆಯ ಕಾಲಘಟ್ಟಕ್ಕೆ ಸಮೀಪದಲ್ಲಿ ತಾವಿದ್ದೀರಿ. ಅದು ವೃತ್ತಿ, ಆರ್ಥಿಕತೆ ಎರಡೂ ವಿಷಯದಲ್ಲಿ. ಆರೋಗ್ಯ ವಿಷಯದಲ್ಲಿ ಯಾವುದೇ ತೊಂದರೆಗಳು ಇರುವುದಿಲ್ಲ. ದಾಂಪತ್ಯ ಸೌಖ್ಯ, ಕೌಟುಂಬಿಕವಾದಂತಹ ಸೌಖ್ಯ ಫಲಗಳುಂಟು. ಕಾನೂನಾತ್ಮಕವಾದಂಥ ಒಂದಷ್ಟು ಹಿನ್ನಡೆಯ ಫಲಗಳುಂಟು. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಒಂದಷ್ಟು ಹಿನ್ನಡೆಯ ಫಲಗಳು ಹೇಳುವಂಥದ್ದುಂಟು. ಒಂದಷ್ಟು ಅವಸರದ ತೀರ್ಮಾನಗಳನ್ನು ಮಾಡಬೇಡಿ, ಅದರಿಂದ ನಿಮಗೆ ಹಿನ್ನಡೆ ಆಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಮಕ್ಕಳಿಂದ ಅಷ್ಟೊಂದು ಸಮಾಧಾನಕರವಾದಂಥ ಫಲಗಳು ಇರುವುದಿಲ್ಲ. ಸೊ ತಾವುಗಳು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಅರ್ಪಣೆ ಮಾಡಿ, ನಾಗದೇವರ ಆರಾಧನೆಯನ್ನು ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಭಾವ ಚೆನ್ನಾಗಿರ್ತದೆ, ಆರ್ಥಿಕತೆಯೂ ಕೂಡ ಚೆನ್ನಾಗಿರ್ತದೆ, ಮಕ್ಕಳಿಂದ ಸಂತೋಷದ ಫಲಗಳುಂಟು, ವಿದ್ಯಾರ್ಥಿಗಳಿಗೆ ಶುಭ ಕಾಲವಾಗಿ ಕಂಡುಬರುತ್ತಾ ಇದೆ. ದಾಂಪತ್ಯದಲ್ಲಿಯೂ ಕೂಡ ಸೌಖ್ಯ ಫಲಗಳುಂಟು. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಕಾನೂನು ಸಮಸ್ಯೆಗಳು, ಸ್ವಲ್ಪ ದೈಹಿಕವಾದಂತಹ ಬಳಲುವಿಕೆಯ ಯೋಗ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸನ್ನಿಧಾನದಲ್ಲಿ ಏನಾದರೂ ಒಂದು ಸೇವೆಯನ್ನು, ಅಲಂಕಾರ, ನೈವೇದ್ಯ ಇತ್ಯಾದಿ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಚೆನ್ನಾಗಿರ್ತದೆ. ಹೋರಾಟದ ಒಂದು ಅವಶ್ಯಕತೆ ಹೇಳುವಂಥದ್ದು ಬೇಕು. ಆರ್ಥಿಕ ಆದಾಯವು ಕೂಡ ಹೋರಾಟದಿಂದಲೇ ಬರುವಂತಹ ಸ್ಥಿತಿಯಾಗಿ ಕಂಡು ಬರ್ತಾ ಇದೆ. ಇನ್ನು ಪರಿಶ್ರಮ ಹೇಳುವಂಥದ್ದು ಅತಿಯಾಗಿ ತಮ್ಮಲ್ಲಿ ಕಾಣ್ತಾ ಇರ್ತದೆ. ದಾಂಪತ್ಯ ಸೌಖ್ಯ, ಕೌಟುಂಬಿಕವಾದಂತಹ ಸೌಖ್ಯ ಫಲಗಳು, ಹಣಕಾಸಿನ ಒಂದು ಜಾಗ್ರತೆ ನಿರ್ವಹಣೆ ಹೇಳುವಂಥದ್ದು ತಮ್ಮ ಪಾಲಿಗೆ ಅವಶ್ಯಕ. ವಾಹನಾದಿಗಳಿಂದ ಸ್ವಲ್ಪ ಜಾಗ್ರತೆ ಹೆಜ್ಜೆಯನ್ನು ಇಡಿ. ಸೊ ತಾವುಗಳು ಶಿವದೇವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಒತ್ತಡಗಳಿರ್ತದೆ, ಮತ್ತು ಮಾನಸಿಕವಾದಂತಹ ಖಿನ್ನತೆಗಳನ್ನು ಕೊಡುವಂತಹ ಕರ್ಮವಾಗಿರ್ತದೆ. ಹಣಕಾಸಿನಲ್ಲಿಯೂ ಕೂಡ ಹಾಗೆ ಅಡಚಣೆಗಳು ಹೇಳುವಂಥದ್ದು, ಮುಗ್ಗಟ್ಟು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಆದರೆ ಮ್ಯಾನೇಜೇಬಲ್ ಕಂಡೀಷನ್ ಹೇಳುವಂತಹ ಫಲ, ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು, ಕೌಟುಂಬಿಕವಾಗಿಯೂ ಕೂಡ ಸೌಖ್ಯ ಫಲಗಳುಂಟು. ಅಧಿಕವಾದಂಥ ವ್ಯಯದ ಫಲಗಳು ಕೂಡ ತಮ್ಮ ಪಾಲಿಗೆ ಅನುಭವಕ್ಕೆ ಬರಲಿಕ್ಕುಂಟು. ಸ್ವಲ್ಪ ಒಳ್ಳೆಯ ಜಾಗಗಳಲ್ಲಿ ವ್ಯಯ ಮಾಡುವುದರ ಬಗ್ಗೆ ಯೋಚನೆಯನ್ನು ಮಾಡಿ, ಪ್ಲ್ಯಾನ್ ಮಾಡಿ, ಒಳ್ಳೆಯ ಜಾಗಗಳಲ್ಲಿ ಹಣವನ್ನು ವ್ಯಯ ಮಾಡಿ, ಅಂತಹ ಒಂದು ಪರಿಸ್ಥಿತಿ ನಿರ್ಮಿಸಿಕೊಳ್ಳುವಂಥದ್ದು ಸೂಕ್ತ ಅಂತ. ಇನ್ನು ಗಂಟು ನೋವಿಗೆ ಸಂಬಂಧಪಟ್ಟಂತಹ ಬಾಧೆಗಳು ಕಂಡುಬರುತ್ತಾ ಇದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರಿಗೆ ಜೇನುತುಪ್ಪದ ಅಭಿಷೇಕ ಸೇವೆಯನ್ನು ಕೊಡಿ, ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅದ್ಭುತ ಫಲವನ್ನು ಕೊಡ್ತಾ ಇರ್ತದೆ. ದೈಹಿಕ ಮಾನಸಿಕವಾಗಿ ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಮತ್ತು ನೆಮ್ಮದಿಗೆ ಭಂಗ, ದೈಹಿಕವಾಗಿ ಆರೋಗ್ಯಕ್ಕೆ ಬಾಧೆ, ಆರೋಗ್ಯದ ಭಂಗ ಆಗುವಂತಹ ಯೋಗ ಫಲಗಳು, ದಾಂಪತ್ಯ ಸೌಖ್ಯ ಉಂಟು, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಸೌಖ್ಯ ಉಂಟು. ಹೊಸ ಥರದ ಚಿಂತನೆಗಳಿಗೆ ಪೂರಕ ಫಲಗಳೂ ಕೂಡ ತಮ್ಮ ಪಾಲಿಗಿದೆ. ಆಗಮನಕ್ಕಿಂತ ನಿರ್ಗಮನ ಹೇಳುವಂಥದ್ದು ಅಧಿಕವಾಗಿ ತಮ್ಮನ್ನು ಬಾಧಿಸುವಂಥ ವಿಷಯವಾಗಿದೆ. ಕಲೆ,
ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೆ ಶುಭ ಫಲ ಹೇಳುವಂಥದ್ದು ಖಂಡಿತ ಇರ್ತದೆ. ಸೊ ತಾವುಗಳು ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು, ಅಭಿಷೇಕ, ಅಲಂಕಾರ, ನೈವೇದ್ಯಕ್ಕೆ ಸಂಬಂಧಪಟ್ಟಂಥ ಸೇವೆಯನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ದ್ವಾದಶ ರಾಶಿಯ ಚಿಂತನೆಯ ಫಲಗಳಾಗಿದ್ದಾವೆ. ಈ ಫಲಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.